ಮಧ್ಯಪ್ರಾಚ್ಯ ಯುದ್ಧದಿಂದ ಎಲ್ಪಿಜಿ ಆಟೋ ಗ್ಯಾಸ್ಗೂ ಸಂಕಷ್ಟ ಉಂಟಾಗಿದೆ. ಎಲ್ಪಿಜಿ ಆಟೋ ಗ್ಯಾಸ್ ಕಂಪನಿಗಳಿಂದ ಕಳ್ಳಾಟ ನಡೀತಾ ಇದ್ದು, ಬಳ್ಳಾರಿಯಲ್ಲಿ ಏಕಾಏಕಿ ಆಟೋ ಗ್ಯಾಸ್ ದರ ಏರಿಕೆ ಮಾಡಲಾಗಿದೆ. 15 ರೂಪಾಯಿ ಏಕಾಏಕಿ ದರ ಏರಿಕೆ ಮಾಡಿದ್ದಾರೆ ಮಾಲೀಕರು. ಆಟೋ ಗ್ಯಾಸ್ ಮಾಲೀಕರ ನಡುವೆ ವಾಗ್ವಾದ ನಡೆದಿದ್ದು, ಚಾಲಕರ ವಿರೋಧ ಬಳಿಕ ದರವನ್ನ ಇಳಿಸಿದೆ ಏಜೆನ್ಸಿ. ದರ ಏರಿಕೆಯಿಂದಾಗಿ ಆಟೋ ಚಾಲಕರೀಗ ಕಂಗಾಲಾಗಿದ್ದಾರೆ. ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಗ್ಯಾಸ್ ಬೆಲೆ ಕೂಡ ಜಾಸ್ತಿ ಮಾಡಲಾಗ್ತಿದೆ. ಏಕಾಏಕಿ 100 ರೂಪಾಯಿ ಮಾಡಿದ್ರು. ಅದಕ್ಕೆ ವಿರುದ್ಧವಾಗಿ ಹೊಸಪೇಟೆಯಲ್ಲಿ ಇಂದು ಕೆಐಟಿಯುನ ಆಟೋ ಚಾಲಕ ಸಂಘಟನೆ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಪೊಲೀಸ್ ಇಲಾಖೆ ಗಮನಕ್ಕೆ ತಂದಾಗ ತಕ್ಷಣ ಎಚ್ಚೆತ್ತಂತ ಪೊಲೀಸ್ ಇಲಾಖೆ ಮತ್ತು ಆಹಾರ ಸರಬರಾಜು ಇಲಾಖೆ ಸಂಬಂಧಪಟ್ಟಂಥ ಬಂಕನ ಮ್ಯಾನೇಜರ್ಗಳ ಹತ್ರ ಮಾತಾಡಿ ಇವತ್ತು ರೇಟನ್ನು ಯಥಾಸ್ಥಿತಿ ಕಾಪಾಡಬೇಕು ಅಂತೇಳಿ ಮತ್ತು 84-85 ರೂಪಾಯಿಗೆ ಸ್ಟಿಕ್ ಆನ್ ಮಾಡಿಸಿದ್ದಾರೆ. ಹಾಗಾಗಿ ಯಾರು ಹೊಸಪೇಟೆ ಆಟೋ ಚಾಲಕರು ಹೆಚ್ಚು ಹಣ ಕೊಟ್ಟು ಗ್ಯಾಸ್ ಎಲ್ಪಿಜಿ ಆಟೋ ಗ್ಯಾಸ್ ಕಂಪನಿಗಳಿಂದ ಕಳ್ಳಾಟ ನಡೀತಾ ಇದ್ದು, ಬಳ್ಳಾರಿಯಲ್ಲಿ ಏಕಾಏಕಿ ಆಟೋ ಗ್ಯಾಸ್ ದರ ಏರಿಕೆ ಮಾಡಲಾಗಿದೆ. 15 ರೂಪಾಯಿ ಏಕಾಏಕಿ ದರ ಏರಿಕೆ ಮಾಡಿದ್ದಾರೆ ಮಾಲೀಕರು. ಆಟೋ ಗ್ಯಾಸ್ ಮಾಲೀಕರ ನಡುವೆ ವಾಗ್ವಾದ ನಡೆದಿದ್ದು, ಚಾಲಕರ ವಿರೋಧ ಬಳಿಕ ದರವನ್ನ ಇಳಿಸಿದೆ ಏಜೆನ್ಸಿ. ದರ ಏರಿಕೆಯಿಂದಾಗಿ ಆಟೋ ಚಾಲಕರೀಗ ಕಂಗಾಲಾಗಿದ್ದಾರೆ. ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಗ್ಯಾಸ್ ಬೆಲೆ ಕೂಡ ಜಾಸ್ತಿ ಮಾಡಲಾಗ್ತಿದೆ. ಏಕಾಏಕಿ 100 ರೂಪಾಯಿ ಮಾಡಿದ್ರು. ಅದಕ್ಕೆ ವಿರುದ್ಧವಾಗಿ ಹೊಸಪೇಟೆಯಲ್ಲಿ ಇಂದು ಕೆಐಟಿಯುನ ಆಟೋ ಚಾಲಕ ಸಂಘಟನೆ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಪೊಲೀಸ್ ಇಲಾಖೆ ಗಮನಕ್ಕೆ ತಂದಾಗ ತಕ್ಷಣ ಎಚ್ಚೆತ್ತಂತ ಪೊಲೀಸ್ ಇಲಾಖೆ ಮತ್ತು ಆಹಾರ ಸರಬರಾಜು ಇಲಾಖೆ ಸಂಬಂಧಪಟ್ಟಂಥ ಬಂಕನ ಮ್ಯಾನೇಜರ್ಗಳ ಹತ್ರ ಮಾತಾಡಿ ಇವತ್ತು ರೇಟನ್ನು ಯಥಾಸ್ಥಿತಿ ಕಾಪಾಡಬೇಕು ಅಂತೇಳಿ ಮತ್ತು 84-85 ರೂಪಾಯಿಗೆ ಸ್ಟಿಕ್ ಆನ್ ಮಾಡಿಸಿದ್ದಾರೆ. ಹಾಗಾಗಿ ಯಾರು ಹೊಸಪೇಟೆ ಆಟೋ ಚಾಲಕರು ಹೆಚ್ಚು ಹಣ ಕೊಟ್ಟು ಗ್ಯಾಸ್ ತೊಗೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.